opportunity. And I also thank whole church for giving me this opportunity, and also thank Mr. Uncle for suggesting me to share the small yet powerful testimony. I'll directly go to the testimony. ಮೊದಲನೇದಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಸಭೆಗಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಅಷ್ಟು ಮಾತ್ರವಲ್ಲದೆ ನಮ್ಮ ಮಧ್ಯದಲ್ಲಿರುವಂಥ ಪ್ರಸನ್ನ ಅಂತ ನನಗೆ ಸಜೆಸ್ಟ್ ಮಾಡಿದರು ದೇವರಿಗೆ ನಾನು ಜೀವಿತದಲ್ಲಿ ಮಾಡುವಂಥ ಕಾರ್ಯಗಳನ್ನು ಕ್ಲುಪ್ತವಾಗಿ ನಾನು ಸಭೆಯಲ್ಲಿ ಹೇಳಿರುವುದಾಗಿ. Okay, this was happened. Before sharing the testimony, I need to share how God answers our prayers so fast. ನೋಡಬೇಕು, ನಾನು ಸಾಕ್ಷಿ ಹೇಳಿದ್ದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಎಷ್ಟು ಬೇಗನೆ ದೇವರು ವೇಗವಾಗಿ ಉತ್ತರವನ್ನು ದಯಪಾಲಿಸಿಕೊಡ್ತಾನೆ ಎಂಬುದಾಗಿ. This week Friday, it was like 11 p.m. night. My dad usually comes home at 7 o'clock, and he has prayers till like 10:30. Okay. ನಮ್ಮ ತಂದೆಯವರು ಯಾವತ್ತು ಈ ನಡೆದಂಥ ಶುಕ್ರವಾರ ಘಟನೆ, ಅದು ನಾನು ಯಾವತ್ತವರು ಕೆಲಸದಿಂದ 7 ಗಂಟೆಗೆ ಬರ್ತಾರೆ, ಅದು ನನ್ನಂಥ ವಿಷಯ 11 ಗಂಟೆಗೆ. He finished all the prayers, like weekends prayers and all the church prayers. ಅದೇ ರೀತಿ ಸಭೆಯ ಒಂದು ಪ್ರಾರ್ಥನೆ ಮತ್ತು ಗಿದ್ಯೋನಿನ ಒಂದು ಪ್ರಾರ್ಥನೆ ಮುಗಿಸಿದ ನಂತರ it was 11 o'clock. I needed the money for I joined recently for driving class. I needed money, so he was planning to transfer 10,000 to me. ನನಗೆ ಡ್ರೈವಿಂಗ್ ಕ್ಲಾಸ್ಗೆ ದುಡ್ಡು ಬೇಕಾಗಿತ್ತು. ಆ ಸಮಯದಲ್ಲಿ ನನ್ನ ತಂದೆಗೆ ಕೇಳಿದಾಗ ಅದನ್ನು ವರ್ಗಾವಣೆ ಮಾಡಿದ್ರು ಆ ದುಡ್ಡನ್ನು. So he was free at that time, 11 p.m. afterwards. He was free at that time, so we planned to send or transfer the money to me. 11 ಗಂಟೆಗೆ ಸರಿಯಾಗಿ ಆ ಒಂದು ಅವರ ಬೇಕಾಗಿದ್ರು, ಹೆಚ್ಚಳವಾಗಿದ್ರು, ಆ ದುಡ್ಡನ್ನು ನನಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ. It was from his salary account. ಅದು ನೋಡಬೇಕಾದ್ರೆ ಅವರ ಒಂದು ಬಂದಂಥ ಸಂಬಳದಲ್ಲಿ ಆ ಅಕೌಂಟಿಂದ ನನಗೆ ಸೇರಬೇಕಾಗಿತ್ತು. But that account was not linked to any UPI transactions like PhonePe or Google Pay. ಆ ಒಂದು ದುಡ್ಡಿನ ಒಂದು ಸಮಸ್ಯೆ ಏನಂತಂದ್ರೆ, ಅದು ಯಾವುದೇ ರೀತಿಯ ಟ್ರಾನ್ಸಾಕ್ಷನ್, ಮೊಬೈಲ್ ಟ್ರಾನ್ಸಾಕ್ಷನ್, ಗೂಗಲ್ ಪೇ ಈ ರೀತಿಯಾದಂಥ ಸಲಕರಣೆ ಇಲ್ಲದಂಥ ವಿಷಯವಾಗಿತ್ತು. So he was directly transferring me the amount from the Bank of Baroda app. That app we used to transfer money from direct bank transactions. ನೋಡಬೇಕಾದ್ರೆ ಬ್ಯಾಂಕ್ ಆಫ್ ಬರೋಡಾದಿಂದ ಅದು ಆ್ಯಪ್ ಮಾತ್ರ ಅವರ ಮೂಲಕ ಡೈರೆಕ್ಟ್ ಆಗಿ ಇವರಿಗೆ ಬರುವಂಥದ್ದು ಆ ಒಂದು ಆ್ಯಪ್ ಅನ್ನು ಬಳಸಲಾಗಿತ್ತು. So he opened the app and entered the amount 10,000. ಅದು ಆ್ಯಪ್ ಅನ್ನು ಓಪನ್ ಮಾಡಿ ಅದರಲ್ಲಿ 10,000 ರೂಪಾಯಿನ ನಗದು ಮಾಡಿ. It asked the pin code like phone numbers or the fingerprint. ಇಲ್ಲಿ ನೋಡಬೇಕಾದ್ರೆ ತಮ್ಮ ಒಂದು ಹೆಬ್ಬೆರಳಿನ ಒಂದು ಚಿಹ್ನೆ ಮತ್ತು ಪಿನ್ ಕೋಡ್ ನಂಬರ್ ಕೇಳಲ್ಪಡ್ತು. When he entered, he entered the fingerprint. After that, ಅವರ ಹೆಬ್ಬೆರಳನ್ನು ಅಚ್ಚನ್ನು ಹಾಕಿದಾಗ after that the advertisement like update your app like that became. ಅಡ್ವರ್ಟೈಸ್ಮೆಂಟ್ ನಿಮ್ಮ ಆ್ಯಪ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಎಂದಾಗ He didn't know in that all this tension. I just pressed the update button. ಅದರೆಲ್ಲ ಒಂದು ಲಕ್ಷ್ಯ ಇದ್ದಿದ್ದಲ್ಲಿ ಈ ಒಂದು ತಾಂತ್ರಿಕದಲ್ಲಿ, ಆದರೂ ಸಹ ಅಪ್ಡೇಟ್ ಅಂದ ತಕ್ಷಣ ಅಪ್ಡೇಟಿಗೆ ಕೊಟ್ಟರು. When he did that, the phone screen completely went blank. ನೋಡ್ಬೇಕಾದ್ರೆ ಅಪ್ಡೇಟ್ ಎಂಬುದಾಗಿ ಹೇಳುವಾಗ ಅದು ಪರಿಪೂರ್ಣವಾಗಿ ಆ ಒಂದು ಸ್ಕ್ರೀನ್ ಕಂಪ್ಲೀಟ್ ಆಗಿ ಕತ್ತಲೆಯಲ್ಲಿ ಇದನ್ನ ಆಯಿತು. Later to open the restart the phone, he just entered like 3 to 4 times his fingerprints. ಅದೇ ರೀತಿ ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡಿ ಮತ್ತೆ ಓಪನ್ ಮಾಡಬೇಕಾದ್ರೆ ತಮ್ಮ ಒಂದು ಹೆಬ್ಬೆರಳಿನ ಒಂದು ಅಚ್ಚನ್ನು ಹಾಕುವಾಗ 3 ಸಾರಿ ಹಾಕಿದ್ರು. All that 4 times 10,000 were deducted, total of 40,000. ಆ ಒಂದು ಸಮಯದಲ್ಲಿ ಹೆಬ್ಬೆರಳಿನ ಅವ್ರು ಎಷ್ಟು 4 ಸಾರಿ ಒತ್ತಿದಾಗಲೂ 4,000 ಅವರ ಬ್ಯಾಂಕ್ ಅಕೌಂಟಿಂದ ಡಿಡಕ್ಟ್ ಆಗಿದೆ ಎಂಬುದಾಗಿ. The balance was 80,000. From this 40,000 was deducted instead of 10,000. ನೋಡಬೇಕಾದ್ರೆ 80,000ರಲ್ಲಿ 4,000 ಅವರ ಒಂದು ಹೆಬ್ಬೆರಳಿನ ಅಚ್ಚಿನಿಂದ 4,000 ಹಾಗೆ ಬೇರೆ ಅಕೌಂಟಿಗೆ ಹೋಗಿದ್ದು. Later he called me and asked if he got the money like that. ಅವ್ರು ಕೇಳಿದ್ರು, ನನಗೆ ಕರೆ ಮಾಡಿ ನಿನಗೆ ದುಡ್ಡು ಸಿಗ್ತಾ ಎಂಬುದಾಗಿ. I checked, not even a penny I got. ನಾನು ನೋಡಿದಾಗ ಒಂದು ರೂಪಾಯಿಯೂ ಸಹ ನನ್ನ ಮೊಬೈಲಲ್ಲಿ ಬಂದಿದ್ದಿಲ್ಲ. We humans, we get anxious and tensed all the time in this ನಾವು ಸಹ situation. ಕೆಲವು ಸಾಲ ಬೇಗನೆ ಸಿಟ್ಟಿಗಾಗಿ ಕೊಡ್ತೇವೆ. Even I got tensed and I got anxious. My dad and my mother, they also tensed. They didn't know where the money gone.
ಅದೇ ರೀತಿ ಅವರು ಸಹ ನಾವು ಸಹ ಭಯಪಟ್ವಿ, ಒಂದು ದಿಗ್ಭ್ರಮೆಗೊಂಡ್ವಿ. ನನ್ನ ತಂದೆ ನನ್ನ ತಾಯಿ ಇನ್ನಿತರು ಸಹ ದಿಗ್ಭ್ರಮೆಗೊಂಡು ಎಲ್ಲಿ ಹೋಯ್ತಿದ್ದು 4,000 ರೂಪಾಯಿ ಅಂತ ಆಗಿ. 40,000 is a small amount. 4,000 ಅನ್ನೋದು ಒಂದು ಸಣ್ಣ ಒಂದು ಅಮೌಂಟ್ ಅಲ್ಲ. So in that time, I was so shocked. What happened? I checked my phone and my account balance many times. ನಾನು ಎಷ್ಟೋ ಸಾರಿ ನನ್ನ ಒಂದು ಮೊಬೈಲ್ನಿಂದ ಎಲ್ಲ ಚೆಕ್ ಮಾಡಿದಾಗಲೂ ಅಕೌಂಟನ್ನು ನೋಡಿದಾಗಲೂ ಸಹ. So that time of course I got anxious and tensed, and I just thought I think this is a small test for our faith. ನೋಡ್ಬೇಕಾ, ಇದು ಒಂದು ನನ್ನ ನಂಬಿಕೆಗೆ ಒಂದು ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾನು ತಿಳ್ಕೊಂಡೆ ಆ ಸಮಯದಲ್ಲಿ. The main thing was it was Friday and it was 4th Saturday and Sunday. Bank won't be open on that days. ನೋಡ್ಬೇಕಾ, ಅದು ಶುಕ್ರವಾರದಂದು ಆ ಒಂದು ಸಮಯದಲ್ಲಿ ಈ ಒಂದು ಬ್ಯಾಂಕ್ಗಳು ಓಪನ್ ಆಗಿರ್ತವೆ ಎಂಬುದಾಗಿ. We need to wait for 2 days to inquire about that. ಅದರಿಂದ ಅದನ್ನು ಕಾಯಲಿಕ್ಕೆ, ಅದನ್ನ ಎಂಕ್ವೈರಿ ಮಾಡಲಿಕ್ಕೆ ಇನ್ನೂ 2 ದಿನ ಕಾಯಬೇಕಾಗಿದೆ ನಾವು. So we didn't have any options in that time. 11 p.m. night, we didn't have any options. My dad, mom, I can't even help them because I was staying in Mysore. They are in Kollegal, so I can't help. I can help virtually, but I can't help directly. So ಅವರಿರೋದು ಕೊಳ್ಳೇಗಾಲದಲ್ಲಿ, ನಾನಿರೋದು ಇಲ್ಲಿ. ಯಾವುದೇ ರೀತಿಯಿಂದ ನಾನು ಅಸಹಾಯಕ, ಅವರು ಸಹ ಅಸಹಾಯಕರಾಗಿದ್ದಾರೆ ಆ ಸಮಯದಲ್ಲಿ. my mom was tense, but she didn't show in front of ನನ್ನ my ತಾಯಿ ಸಹ dad. ತುಂಬಾ ಟೆನ್ಷನ್ ಅಲ್ಲಿದ್ರು, ಆದರೆ ಅವ್ರು ಹೊರಬೇಯಿಸಲಿಲ್ಲ. But she told my dad, like, ನಾವು ಇದು ಕಷ್ಟಪಟ್ಟು ದುಡ್ದಿರೋ ದುಡ್ಡು ದೇವರು ಅಷ್ಟು ಬೇಗ ವೇಸ್ಟ್ ಆಗೋಗಿ ಬಿಡಲ್ಲ ಅಂತ. ನನ್ನ ತಂದೆ ಹೇಳಿದ್ರು, ನಾವು ಕಷ್ಟಪಟ್ಟು ಈ ಹಣವನ್ನು ದುಡ್ದಿದ್ದೇವೆ, ಆದರೆ ದೇವರಿಗೆ ಎಂದಿಗೂ ಹಣವನ್ನು ನಶಿಸಿ ಹೋಗಲಿಕ್ಕೆ ಸಾಧ್ಯನೇ ಮಾಡೋದಿಲ್ಲ ಅಂತ. So that time I just sat. I was like tensed, but I sat and just I thought of God. Yes, this is a test. I knew that in that moment. ನಾನು ಆ ಸಮಯದಲ್ಲಿ ಆ ದಿನದಲ್ಲಿ ಕೂತ್ಕೊಂಡು ನನಗೆ ಗೊತ್ತಾಯಿತು, ಇದು ದೇವರನ್ನು ಏನು ಮಾಡ್ತಾ ಇದ್ದಾನೆ, ಪರೀಕ್ಷಿಸ್ತಾ ಇದ್ದಾನೆ. Whenever I get into these difficult situations, I feel like, oh, I'm going to get a new testimony. ನೋಡ್ಬೇಕಾದ್ರೆ ನಾನು ಯಾವಾಗ ಇಂಥ ಒಂದು ಭಯಾನಕ ಸ್ಥಿತಿಯಲ್ಲಿ ಹೋಗ್ತೀನಿ, ಆವಾಗ ಗೊತ್ತಾಗುತ್ತೆ ನಾನು ಹೊಸದಾಗಿ ಮತ್ತೆ ದೇವರು ನನ್ನ ಜೀವಿತದಲ್ಲಿ ಸಾಕ್ಷಿಯನ್ನು ನೀಡಲಿಕ್ಕೆ ಈ ರೀತಿಯಾಗಿ ತರ್ತಾ ಇದ್ದಾನೆ ಎಂಬುದಾಗಿ ನಾನು ನಿರ್ಧಾರ ಪಡಿಸಿಕೊಂಡೆ. So I just prayed like, God, we don't have any ways, any options to get that money back. We don't know who got that money. ನಾನು ದೇವರಲ್ಲಿ ಪ್ರಾರ್ಥಿಸಿಕೊಂಡೆ, ಇದು ಯಾವುದೇ ರೀತಿಯಿಂದ ಅಸಹಾಯಕತೆ ನನ್ನಲ್ಲಿದೆ, ಇದು ಯಾರಿಗೆ ಹೋಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಈ ದುಡ್ಡು. We already went through COVID situations. We got a lot of expenses. So this money means a lot to us now. ಇಲ್ಲಿ ನೋಡ್ಬೇಕಾದ್ರೆ ಈ ಒಂದು ಕೋವಿಡ್ನಿಂದ ನನ್ನ ತಾಯಿ ಇದನ್ನಾದಾಗ ಎಷ್ಟೋ ಎಕ್ಸ್ಪೆಂಡಿಚರ್ ಆಗಿದೆ ಅದರಲ್ಲಿ. ಆದರೆ ಈ ಒಂದು 40,000 ತುಂಬ ಬಹಳ ಪ್ರಾಮುಖ್ಯವಾದಂಥ ವಿಷಯ ನಮ್ಮ ಒಂದು ವಿಶೇಷವಾದ ನಮ್ಮ ಜೀವಿತಕ್ಕೆ. And I prayed like, my faith is not failing. I believe in you, God. I know you're gonna give me all, and you're gonna send all that money back to us in an instant. ನಾನು ನಂಬಿಕೆಯಿಂದ ಬದುಕ್ತಾದ್ರೆ ಮೊದಲು ನಿಮ್ಮದು ದೇವರನ್ನು ಆ ಒಂದು ದುಡ್ಡನ್ನು ಖಂಡಿತ ನನ್ನ ಜೀವಿತದಲ್ಲಿ ಒದಗಿಸಿಕೊಡ್ತೀನಿ ಎಂಬ ಭರವಸೆ ನನಗಿತ್ತು. After I prayed this, in the fraction of moment, I got an idea to get a helpline number from Bank of Baroda. ನೋಡಬೇಕಾದ್ರೆ ಆ ಸಮಯದಲ್ಲಿ ದೇವರಲ್ಲಿ ಆಲೋಚಿಸಿದ ಬ್ಯಾಂಕ್ ಆಫ್ ಬರೋಡಾದಿಂದ ಹೆಲ್ಪ್ಲೈನ್ ಸಹಾಯಕ ಒಂದು ದೂರವಾಣಿ ಅಂತ ನನಗೆ ದೇವರು ಆಲೋಚಿಸಿದ್ದು ಪಡಿಸ್ಕೊಂಡೆ. I just got the number and shared with my dad, and he entered all the numbers 1, 2, 3 and all that, and he got a mini statement. ನೋಡಬೇಕಾದ್ರೆ ಆ ಒಂದು ನಂಬರಿಂದ ನನ್ನ ಡ್ಯಾಡಿಗೆ ಕಳಿಸಿ ಅದೆಲ್ಲ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಮಾಡಿದ ತಕ್ಷಣ ಒಂದು ಸಣ್ಣದಾಗಿ ಚಿಕ್ಕದಾದಂಥ ಒಂದು ಸೆಂಟೆನ್ಸ್ನ ವಾಕ್ಯ ಅವ್ರ ಮೊಬೈಲಿಗೆ ಬಂತು. Previously he got that 40,000 was deducted from his account from the bank message, that is SMS. ನೋಡಬೇಕಾದ್ರೆ 40,000 ಮುಂಚಿತವಾಗಿ ಬ್ಯಾಂಕಿಂದ ಅದು ಡಿಡಕ್ಟ್ ಆಗಿದೆ. 40,000. 40,000 ರೂಪಾಯಿ. Later, after he got the mini statement, after I prayed, like in the fraction of moment when he got the mini statement, there was like all the 40,000 4 times was deducted to my account. He got all the 40,000 back. Praise God. ಅದು ಮತ್ತೆ ಸೆಂಟೆನ್ಸ್ ಅವನ್ನೆಲ್ಲ ಹೇಳುವಾಗ ಅದು ಬಂದಂಥದ್ದು ತಿರುಗಿ 4,000 ಹೇಗೆ ಬೆರಡಚ್ಚಿನಿಂದ ಹೋಗಿತ್ತು, ತಿರುಗಿ ಅದು 4,000 ತಿರುಗಿ ಅವರ ಅಕೌಂಟಿಗೆ 4,000 ಬಂದು ಬಿತ್ತು ಎಂಬುದಾಗಿ. First it was 80,000 and it became 40,000, and after I prayed I got 80,000 back. ನೋಡಬೇಕಾದ್ರೆ 8,000 ಮತ್ತೆ 4,000 20,000 ಈಗ ಅವರ ನಗದಲ್ಲಿದೆ ಅಂತ. So this is how God answers our prayers in an instant. We have to wait, we have to put God in front of us even in a small situation to larger situations. ನೋಡಬೇಕಾದ್ರೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಸಹ ದೇವರು ನಮ್ಮ ಮುಂದೆ ಇಟ್ಕೊಂಡು ನಾವು ಮಾಡುವಾಗ ಚಿಕ್ಕದಾಗಿರುವಂಥದ್ದು ದೊಡ್ಡದಾಗಿರುವವರೆಗೂ ದೇವರು ನಮ್ಮನ್ನು ನಡೆಸ್ತಾನೆ. ದೇವರು ಯಾವಾಗ ನಮ್ಮ ಮುಂದೆ ಇಟ್ಕೊಂತೀವಿ.
couldn't believe what happened. Like God answered my prayer faster than Swiggy or Zomato. ನೋಡಬೇಕಾದ್ರೆ ನಾನು ಹೆಚ್ಚಾಗಿ ದೇವರಲ್ಲಿ ಪ್ರಾರ್ಥಿಸುವುದು ಯಾವ ರೀತಿ ದೇವರು ನನಗೆ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಉತ್ತರ ಕೊಡ್ತಾನೆ ಎಂಬುದಾಗಿ ನಾನು ಊಟೇನು ಮಾಡ್ಕೊಂಡಿದ್ದಿಲ್ಲ. That whole night I couldn't sleep. I was just awakened and prayed. I was like, thank you Lord, thank you Lord. I couldn't believe myself that God answered that fast. ನೋಡಬೇಕಾದ್ರೆ ಆ ಸಮಯದಲ್ಲಿ ನಾನು ರಾತ್ರಿಯಲ್ಲಿ ಇದ್ದೇಲ್ಲ ಆ ರೀತಿ ದೇವರು ನನಗೆ ಇಷ್ಟು ಉತ್ತರವನ್ನು ಸದುತ್ತರ ಕೊಟ್ಟಿದ್ದಾನೆ ಎಂಬುದಾಗಿ ನಿದ್ದೆ ಇಲ್ಲದೆ ನಾನು ದೇವರಿಗೆ ಕೃತಜ್ಞತೆಗಳಾಗಿದೆ ಆ ಸಮಯದಲ್ಲಿ. We experience lot like this instant answers, and I believe God just wants us to ask and have faith in Him. ನಾವು ಎಷ್ಟೋ ಸಾರಿ ದೇವರಲ್ಲಿ ಕೇಳ್ಕೊಳ್ತೇವೆ, ಅದೇ ರೀತಿ ದೇವರನ್ನು ಒದಗಿಸಿಕೊಟ್ಟಿದ್ದೀನಿ. ಆ ಸಮಯದಲ್ಲಿ ದೇವರು ನಮಗೆ ಕೇಳುವಂಥದ್ದು ನಾವು ಕೇಳಿಕೊಳ್ಬೇಕು ಎಂಬುದಾಗಿ. Whatever the situation is, we humans, we get all the anxieties and everything, but when we keep God in front of all the problems or in all our ways, He is going to help us. ಮಾನವರಾದಂಥ ನಾವು ನಮಗೂ ಸಹ ಭಯ, ಭೀತಿ, ದಿಗ್ಭ್ರಮೆಯನ್ನು ನಾವೇನು ಮಾಡ್ಕೊಳ್ತೇವೆ. ಆದರೆ ದೇವರನ್ನ ಮುಂದಿಟ್ಟು ನಾವು ದೇವರಲ್ಲಿ ಕೇಳಿಕೊಳ್ಳುವಾಗ ಅಸಾಧ್ಯವಾದದನ್ನು ಸಾಧ್ಯ ಮಾಡಲು ಶಕ್ತಿ ನಮ್ಮ ದೇವರಾಗಿದ್ದಾನೆ ಎಂಬುದಾಗಿ ಗೊತ್ತಾಗುತ್ತೆ. So this is my small testimony, a powerful testimony. ಇದು ಚಿಕ್ಕದಾಗಿರುವಂಥ ಒಂದು ಸಾಕ್ಷಿ, ಆದರೆ ಬಲವುಳ್ಳಂಥ ಸಾಕ್ಷಿಯನ್ನು I experienced in this week. ನಾನು ಈ ಒಂದು ವಾರದಲ್ಲಿ ಅದನ್ನು ನಾವು ಅನುಭವದಿಂದ ತಿಳಿದುಕೊಂಡಿದ್ದೇನೆ. I just want you all to believe in God, whatever the situation is. Just ask Him. He wants that. Only you have to ask. That's what you got to do. ನಿಮಗೆಲ್ಲ ಹೇಳುವಂಥ ವಿಷಯ ಏನೆಂದರೆ, ನೀವೆಂಥ ಸ್ಥಿತಿಗತಿಯಲ್ಲಿದ್ದರೂ ಸಹ ಮೊದಲು ದೇವರಲ್ಲಿ ನೀವು ಆತನ ಮುಂದೆ ಇಟ್ಟರೆ ಮತ್ತು ನೀವು ಆತನಲ್ಲಿ ಕೇಳಿಕೊಳ್ಬೇಕೆಂಬುದಾಗಿ ದೇವರ ಒಂದು ಆಸೆ. And also again I thank all the church members, not today but during the COVID situation also. Your prayers and supports have supported us a lot. Now mentally we become strong. We got a lot of support from BBC, and I thank each and everyone for that. ಅದೇ ರೀತಿ ಈ ಒಂದು ಸಭೆಗಾಗಿ ಎಲ್ಲ ಸಭೆಯ ಒಂದು ವಿಶ್ವಾಸಿಗಳಿಗೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಕೋವಿಡ್ ಸಿಚುವೇಷನ್ನಲ್ಲಿ ನನ್ನ ಮಾನಸಿಕ ಮತ್ತು ದೈಹಿಕ ಒಂದು ಆತ್ಮಿಕ ಸ್ಥಿತಿಗಳು ಏರುಪೇರಾಗಿದ್ದರೂ ಸಹ ಇವೆಲ್ಲರ ಪ್ರಾರ್ಥನೆಯಿಂದ ನಾವು ಚೇತರಿಸಿಕೊಂಡು ಈ ಸನ್ನಿಧಾನದ ದೇವರಿಗೆ ಕೃತಜ್ಞತೆ ಸಲ್ಲಿಸಿಕೊಳ್ಳಿಕ್ಕಾಗುತ್ತೆ. ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆದ್ದರಿಂದ ಈ ಒಂದು ಬೇತಲ್ ಬಿಬ್ಲಿಕಲ್ ಬ್ಯಾಪ್ಟಿಸ್ಟ್ ಚರ್ಚಿಗೆ ನಾನು ಯಾವತ್ತೂ ಕೃತಜ್ಞತೆ ಉಳ್ಳವಳಾಗಿದ್ದೇನೆ. Thank you for this opportunity. Praise God. ಕೊಟ್ಟುವಂಥ ಸದಾವಕಾಶಕ್ಕಾಗಿ ದೇವರನ್ನು ಸ್ತೋತ್ರವಾಗಲಿ.